ಅವಳಿ ನಗರದಲ್ಲಿ ಪೊಲೀಸರೇ ಕ್ರಿಕೆಟ್ ಬೆಟ್ಟಿಂಗ್ ದಂಧೆಯನ್ನ ನಡೆಸ್ತಾ ಇದ್ದಾರೆ ಅನ್ನುವಂತಹ ಗಂಭೀರವಾದಂತಹ ಆರೋಪವೊಂದು ಕೇಳಿಬಂದಿದೆ. ಬೆಟ್ಟಿಂಗ್ ಬಿಟ್ಟವರನ್ನು ಕೂಡ ವಾಪಸ್ ಕರ್ಕೊಂಡು ಹೋಗಿ ಬೆಟ್ಟಿಂಗ್ ಅನ್ನು ಆಡಿಸ್ತಾ ಇದ್ದಾರಂತೆ ಪೊಲೀಸರು. ಈ ಆರೋಪ ಕೇಳಿಬಂದಿದ್ದು, ಈ ಮೂಲಕ ತಾವು ದುಡ್ಡು ಮಾಡಿಕೊಳ್ತಾ ಇದ್ದಾರೆ ಪೊಲೀಸರು ಅನ್ನುವಂಥದ್ದು ಆರೋಪ. 78 ವರ್ಷದ ವೃದ್ಧನನ್ನ ರಾತ್ರೋರಾತ್ರಿ ಕರೆದೊಯ್ದು ಒತ್ತಡವನ್ನ ಹಾಕಿದ್ದಾರಂತೆ. ನಿನ್ನ ಅಳಿಯನ ಮನೆ ತೋರಿಸು ಅಂತ ಹೇಳಿ ಆತನ ಮೇಲೆ, ಆ ವೃದ್ಧನ ಮೇಲೆ, 78 ವರ್ಷದ ವೃದ್ಧ, ಅವರ ಮೇಲೆ ಒತ್ತಡವನ್ನ ಹಾಕಿದ್ದಾರೆ. ಅಳಿಯನ ಮನೆಯನ್ನ ತೋರಿಸಿದ ಮೇಲೆ ಆತನನ್ನು ಕೂಡ ಕರೆದೊಯ್ದು ಬೆಟ್ಟಿಂಗ್ ಅನ್ನ ಆಡಿಸಿದ್ದಾರೆ ಅನ್ನುವಂತಹ ಆರೋಪ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಪೊಲೀಸರ ವಿರುದ್ಧ ಈ ಗಂಭೀರವಾದಂತಹ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಇದರ ವಿರುದ್ಧ ಕೆಲವರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ರಾಜಕಾರಣಿಗಳು ಕೂಡ. ಕಮಿಷನರ್ ಎನ್ ಶಶಿಕುಮಾರ್ ವಿರುದ್ಧವೂ ಕೂಡ ಅವರು ಆಕ್ರೋಶವನ್ನು ಹೊರಹಾಕಿರುವಂಥದ್ದು, ಪೊಲೀಸರೇ ಬೆಟ್ಟಿಂಗ್ ದಂಧೆಯನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಿ. ಸರ್, ಹುಬ್ಬಳ್ಳಿ ಕಮಿಷನರೇಟ್ ಅಂದ್ರೆ ಅಲ್ಲಿ ಒಂದು CCB ಮಾಡ್ಯಾರ. CCB ಅಂದ್ರೆ ಕ್ಯಾಶ್ ಕಲೆಕ್ಷನ್ ಬ್ಯಾಂಕ್ ರೀ. ಅದು ಏನ್ರಿ ನಮಗೆ ಇಷ್ಟು ಅಸಹ್ಯ ಅನಿಸ್ತೈತೆ ಅಂದ್ರೆ, ನಾವೀಗ ಸೋಮವಾರ ನಾವೆಲ್ಲರೂ ಸೇರಿ ರೈತರ ಮುಖಂಡರು ಬಾಕಿ ಏನಿದ್ರು ಸೇರಿ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡೋಕೆ ಹೊಂಟೇವಿ. ನಮಗೆ ಎದಕ್ಕಂತಂದ್ರೆ 2 ದಿನದಿಂದ ನಿನ್ನೆಲ್ಲ ಮೊನ್ನೆ ಶೆಟ್ಟರ್ ಕಾಲನಿ ಒಳಗೆ, ಲಿಂಗರಾಜ್ ನಗರದಲ್ಲಿ ಶೆಟ್ಟರ್ ಕಾಲನಿ ಒಳಗೆ ಇರ್ತಕ್ಕಂಥ ಲೇಔಟ್ ಒಳಗೆ ಒಬ್ಬರು ಹಿರಿಯ ನಾಗರಿಕರು 78 ವರ್ಷ ಐತಿ ಪಾಪ. ಅವ್ರು ನೊಂದ್ಕೊತಾರೆ. ಅವ್ರ ಹೆಸರು ನಾನು ಇನ್ಕ್ವೈರಿ ಒಳಗೆ ಕೊಡ್ತೇನೆ. ಅವ್ರ ಮನೆ ಅವ್ರ ಮನೆ ಸರ್ಚ್ ಮಾಡ್ತಾರೆ. ಇವ್ರು 78 ವರ್ಷದ ಮುದುಕ. ಅವ್ರ ಮನೆ ಒಳಗೆ TV ನೋಡ್ಕೊಂಡು ಕ್ರಿಕೆಟ್ ನೋಡಕ್ಕೆ ಕುಂತ್ರೆ, ನೀ ಮನ್ಯಾಗ ಕುಂತು ಯಾಕೆ ಕ್ರಿಕೆಟ್ ನೋಡಕತ್ತಿ, ನೀ ಬೆಟ್ಟಿಂಗ್ ಮಾಡ್ತಿ, ಬುಕ್ಕಿ ಅದಿ ಅಂತ ಹೇಳ್ತಾರೆ ರೀ ಅಜ್ಜಗೆ. ಅವನು ವೃತ್ತಿನ ಬೇರೆ, ರಿಟೈರ್ಡ್ ಆಗಿ ಪಾಪ ಅವ್ರು ಏನೋ ಮಾಡ್ತಾರೆ. ಅವ್ರ ಹೆಸರು ತೊಗೋಬಾರ್ದು, ಯಾಕಂದ್ರೆ ಸಾಮಾಜಿಕವಾಗಿ ಅವ್ರಿಗೆ ನೊಂದ್ಕೊತಾರ ಏನ್ರಿ. ಇಂಥ ಪರಿಸ್ಥಿತಿ ಐತಿ. ಅದಾದ್ಮ್ಯಾಗ ಸುಮ್ಮನೆ ಇವ್ರ ಕರ್ಕೊಂಡು ಹೋಗೋದು, ನೀ ಅವ್ರ ಹೆಸರು ಹೇಳು ಇವ್ರ ಹೆಸರು ಹೇಳು ಅಂತೇಳಿ ವಿಡಿಯೋ ಮಾಡ್ಕೊಳ್ಳೋದು. ಪೊಲೀಸರ ದುಡ್ಡು ಕೊಡೋದು. ಪೊಲೀಸರ ದುಡ್ಡು ಕೊಟ್ಟು ವಿಡಿಯೋ ಮಾಡಿಕೊಂಡು ಭಯಂಕರ ಇದ್ರೊಳಗೆ ಲೂಟಿ ಮಾಡಕತ್ತಾರ. ಅವ್ರ ಹೆಸರು ಹೇಳಂತ ವಿಡಿಯೋ ಮಾಡ್ಕೊಂಡು, ಇಲ್ರಿ ಅವ್ನು ಹೇಳಾನ ಅನ್ನೋದು, ಅವ್ನು ತೊಗೊಂಬರೋದು, ಇವ್ನು ತೊಗೊಂಬರೋದು. ಕಾನೂನಾತ್ಮಕವಾಗಿ ನೀವು ಯಾರ ಮ್ಯಾಗ ಕೇಸ್ ಹಾಕ್ಬೇಕಲ್ಲ, ಕೇಸ್ ಹಾಕ್ರಿ. ನಮ್ಮದು ಸಪೋರ್ಟ್ ಐತಿ. ನಮ್ಗೆ ಯಾವುದೇ ಥರ ಬೆಟ್ಟಿಂಗ್ ಬೇಡ, ಹುಬ್ಬಳ್ಳಿ ಶಾಂತಿ ಇರ್ಬೇಕು ಅನ್ನೋದು ನಮಗೈತಿ. ಅದನ್ನು ಅಸ್ತ್ರವಾಗಿ ಇಟ್ಕೊಂಡು ಏನು ಸಬರ್ಬನ್ ಪೊಲೀಸ್ ಸ್ಟೇಷನಿನ ಕ್ರೈಮ್ ಡಿಪಾರ್ಟ್ಮೆಂಟ್ದವರು ಏನು ರೇಣು ಅಂತ ಅದಾನ, ಹಿಂದಕ್ಕೂ ಕೂಡ ಒಬ್ಬ ಅಮಾಯಕ ಗ್ಯಾರೇಜ್ನಾಗ ಕೆಲಸ ಮಾಡೋವನ್ನ ತೊಗೊಂಬಂದು ಬೃಂದಾವನ್ ಲಾಜ್ನಾಗ ಇಟ್ಕೊಂಡು ಹೊಡೆದು ಅವನ್ನ ಸೂಸೈಡ್ ಡೆತ್ ನೋಟ್ ಬರೆದು ಸೂಸೈಡ್ ಮಾಡ್ಕೊಂಡನವ. ಇವತ್ತುವರೆಗೂ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರು ಅದಕ್ಕೆ ಹಿಂಬರ ಕೊಟ್ಟಿಲ್ಲ. ಅಂದಿನ DCP ಲಾ ಯಾರು ನಂದಗಾಮಿ ಅವರು ಅದಕ್ಕೆ ಇದನ್ನು ಹಿಂಬರ ಕೊಟ್ಟಾರ. ಹೀಗೆಲ್ಲ ಅವ್ಯಾವತವಾಗಿ ನೀವು ಪೊಲೀಸರು ಹಿಂಗೆ ರಾಜಾರೋಷವಾಗಿ ಮಾಡಿದ್ರೆ ಈ ಜನಸ್ನೇಹಿ ಪೊಲೀಸರು ಅಂತೀರಿ. ಸಮಾಜದೊಳಗೆ ತಪ್ಪು ತಿಳುವಳಿಕೆ ಹೋಗ್ತೈತಿ. ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೀನಿ, ಈ ಕಮಿಷನರ್ ಅವ್ರಿಗೆ ನೀವು ಟ್ರಾನ್ಸ್ಫರ್ ಮಾಡಬೇಕು. ಅವ್ರಿಗೆ ಯಾವುದೇ ಎನ್ ಶಶಿಕುಮಾರ್ ಅವ್ರನ್ನ ಟ್ರಾನ್ಸ್ಫರ್ ಮಾಡಬೇಕು. ಯಾವುದೇ ಪೋಸ್ಟಿಂಗ್ ಕೊಡಬಾರ್ದು. ಹುಬ್ಬಳ್ಳಿ ಒಳಗೆ ಆಗ್ತಕ್ಕಂಥ ಘಟನೆಗಳ ಬಗ್ಗೆ ನಾನು ಮಂಗಳವಾರ ದಿನ ನಿಮಗೆ ಸಂಪೂರ್ಣ ಮನವಿಯನ್ನು ಸಲ್ಲಿಸ್ತೀನಿ. ಅದರೊಳಗೆ ನನಗೆಲ್ಲ ಪ್ರೂಫ್ ಸಮೇತ ನಿಮ್ಗೆ ಸಲ್ಲಿಸ್ತೀನಿ. ನಿನ್ನೆ ಸರ್ 30 ತಾರೀಕು ನೈಟ್ 8:00 ನಮ್ಮ ಅಮ್ಮರ ಮನೆ ಶಟಲ್ ಐತ್ರಿ ವಿದ್ಯಾನಗರ. ಅಲ್ಲಿ ಇವರು ರೇಣು ಪೊಲೀಸ್ ಅಂತೇಳಿ ಮತ್ತೊಂದು 2 ಮಂದಿ ಬಂದು ನಮ್ಮ ಅಮ್ಮರಿಗೆ, ಅವ್ರಿಗೆ ಏಜ್ 78 ವಯಸ್ಸು ಐತೆ ಸರ್. ಅವ್ರಿಗೆ ಮನ್ಯಾಗ ಅವ್ರು ಬಂದು ಧಮಕಿ ಕೊಟ್ಟ, ಅವರು ಆನಂದ್ ಹಂಸ ಅವ್ರ ಮನೆಯಲ್ಲಿ ಐತಿ ತೋರಿಸ್ರಿ ಅಂತೇಳಿ ಅವ್ರಿಗೆ ಕರ್ಕೊಂಡ್ಬಂದು ನಮ್ಮ ಮನೆಗೆ ಬಂದಾರ ಸರ್. ಅವ್ರು ಬಿಟ್ಟು ಇನ್ನೊಬ್ಬ ನಮ್ಮ ಗೆಳೆಯನದ ಸರ್, ಪ್ರೇಮ್ ದಲಭಂಜನ್ ಅಂತೇಳಿ ಹರ್ಯಾರದಾಗಿರ್ತಾರೆ ಸರ್. ಅವರು ಮನೆಗೆ ಬಂದು ಮನೆಯೆಲ್ಲ ಚೆಕ್ ಮಾಡಿ ನನ್ನ ಫೋನ್ ಎಲ್ಲ ಕಸ್ಕೊಂಡು ಸ್ಟೇಷನಿಗೆ ಕರ್ಕೊಂಡು ಹೋಗೋದು ಸರ್, ಸಬರ್ಮನ್ ಸ್ಟೇಷನ್ ಬಂದು. ಅಲ್ಲಿ ಸ್ವಲ್ಪ ಹೊಡಿದು ಮಾಡಿದ್ರು ಸರ್. ನಾ ಕ್ರಿಕೆಟ್ ಬುಕ್ಕಿ ಅದೀನಿ, ನೀ ಹಂಗದಿ, ನೀ ಯಾವ ದಂಧೆ ಮಾಡ್ತಿ, ನಾ ಏನು ಕ್ರಿಕೆಟ್ ಬುಕ್ಕಿ ಇಲ್ಲ, ಏನು ಸರ್ ಏನೂ ಇಲ್ಲ, ನಾ ಅಡಿಕೆ ದಂಧೆ ಮಾಡುವ, ಅಂಗಡಿ ಸೇಲ್ ಮಾಡುವ ಸರ್. ನಾ ಅದೆಲ್ಲ ಪ್ರೂಫ್ ಬೇಕಂದ್ರೆ ಅದು ಕೊಡ್ತೇನೆ ಸರ್. ನಾನು ಅಡಿಕೆ ವ್ಯಾಪಾರ ಮಾಡುವ, ನೀ ಕ್ರಿಕೆಟ್ ಬುಕ್ಕಿ ಈಗ ಸಿಕ್ಕೊಂಡು ಈಗ ಅಲ್ಲಿ ಕಮಿಷನರ್ಗೆ 1 ಲಕ್ಷ ರೂಪಾಯಿ ಕೇಳ್ತಾ ಇದ್ದಾರೆ ಅವರು. ಮತ್ತು ನಮಗೊಂದು 25,000 ಕೊಡ್ಬೇಕು ಅಂದ್ರೆ ನಿನಗೆ ಬಿಡ್ತೀವಿ, ಕೇಸ್ ಮಾಡಲ್ಲ, ಇಲ್ಲ ಕೇಸ್ ಮಾಡ್ತೀವಿ ಅಂಥೇಳಿ ಕುಂತಾರೆ ಸರ್. ಆಮೇಲೆ ಅಲ್ಲಿಂದ ಸರ್ ಆಟೋದಾಗ ಕರ್ಕೊಂಡು ಹೋಗಿ ಅಲ್ಲಿ KMC ಹಿಂದೆ ಸರ್ ಅಲ್ಲಿ ಹೋಗಿ ಅವರ ನನಗೆ ರೊಕ್ಕ ತೆಗೆದು ಕೊಟ್ಟರು ಸರ್. ಹಿಂಗೆ ಇಟ್ಕೋ 2,000 ಅಂತೇಳಿ ಅದು ಫೋನ್ ಮತ್ತು ರೊಕ್ಕ ಕೂಡಿ ಅದು ಫೋಟೋ ತೆಗ್ಸಿದ್ರು ಸರ್. ಅವ್ರು ಕೊಟ್ಟಾಗ ನನಗೆ ಫೋಟೋ ತೆಗೆಸಿ ಅಲ್ಲಿ ಎಲ್ಲ ಇದು ಫೋಟೋ ಎಲ್ಲ ಹೊಡ್ಕೊಂಡು ಸರ್ ಮಸ್ತ್ ಬಂದು ಸ್ಟೇಷನಿಗೆ ಬಂದರು ಸರ್. ಅಲ್ಲೇ ಮತ್ತೆ ಹೊಡಿದು ಮಾಡಿದ್ರು ಸರ್. ರಾತ್ರಿ ಮಟ್ಟ ಅಲ್ಲೇ ಕುಂದಿರ್ಸಿದ್ರು ಸರ್. ನಾವು ಅಲ್ಲಿಂದ ಮತ್ತು ಇಷ್ಟು ರೊಕ್ಕ ಕೊಡ್ಬೇಕು, ಬಿಡ್ತೀವಿ, ಇಲ್ಲಾಂದ್ರೆ ಕೇಸ್ ಮಾಡ್ತೀವಿ, ದೊಡ್ಡ ಕೇಸ್ ನಿಮ್ಮಾಗ ಬುಕ್ಕಿ ಕೇಸ್ ಮಾಡ್ತೀವಿ. ನಾವು ಬುಕ್ಕಿ ಅಲ್ಲ ಸರ್. ನನಗೆ ಇವರೆಲ್ಲ ನನಗೆ ರೇಣು ಪೊಲೀಸ್ ಅವರೆಲ್ಲ ಸಬರ್ಮನ್ ಸ್ಟೇಷನ್ದವ್ರು ಸರ್.
ನನಗೆ ಭಾಳ ತ್ರಾಸ ಮಾಡ್ತಾ ಇದ್ದಾರೆ ಸರ್. ನಾನು ಸರ್ ಈಗ ಬಾಡಿಗೆ ಮನೆ ಆಗಿದ್ದೀನಿ ಸರ್. ನನಗೆ ಜೀವಕ್ಕೆ ಅಂದ್ರೆ ಅಪಾಯ ಆದ್ರೆ ಸರ್, ಪೇಪರ್ನಾಗ ಬಂತು ಇವರೇ ಕೇಸ್ ಮಾಡಿದಾರೆ. ನಾಳೆ ನಾನು ಕೂರ್ಲು ಹಾಕೊಂಡು ಸತ್ತು ಹೋಗ್ತೀನಿ ಸರ್ ಇವ್ರ ಸಂಬಂಧ. ನನಗೆ ಏನಾರ ಅಪಾಯ ಆದ್ರೆ ಇವರ ರೇಣು ಪೊಲೀಸ್ ಅವ್ರು ಕ್ರ್ಯಾಂಪುರಲ್ಲಿ ಇದಾರೆ ಸರ್. ಮತ್ತು ಅವ್ರು ಯಾರು ಇದ್ರು ಸರ್ ಅವರ ಸರ್. ಅಲ್ಲೆಲ್ಲ CCTV ಕ್ಯಾಮ್ರಾ ಎಲ್ಲ ಸರ್. ಅವರೆಲ್ಲ ಮಾಡಿದ್ದು ಬಿಡುದು ಎಲ್ಲ ನೋಡಿ ಸರ್. CCTV ಕ್ಯಾಮ್ರಾದಿಂದ ಇಲ್ಲಿ ಸೈಡ್ ತೋರಿಸೋದು, ಹೊಡಿದು ಮಾಡೋದು ಮಾಡತ್ತಾರ ಸರ್. ನನ್ನ ಕಡೆ ₹1 ಇಲ್ಲ ಸರ್ ಕೊಡಕ್ಕೆ. ನಮ್ಮ ಮನೆ ಜೀವನ ಬಂದು ನೋಡ್ರಿ ಸರ್. ನಮ್ಮ ಮನೆಗೆ ಬರ್ರಿ ನೋಡ್ರಿ, ನಮ್ಮ ಮನೆ ಹಾಲತ್ ಏನೈತಿ ಸರ್. ನನಗೆ ಈ ಟೈಪ್ ಮಾಡ್ತಾ ಇದ್ದಾರೆ. ನನಗೆ ಏನಾರ ಜೀವಕ್ಕೆ ಅಪಾಯ ಆದ್ರೆ ಇವರೇ ಕಾರಣ ಸರ್. ನಾಳೆ ಪೇಪರ್ನಾಗ ಅದು ಇದು ಬಂತಂದ್ರೆ ಇವರೇ ಸರ್ ಕಾರಣ. ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಪ್ರಕಾಶ್ ನೂಲ್ವಿ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್ ನೂಲ್ವಿ, ಪೊಲೀಸರೇ ಬೆಟ್ಟಿಂಗ್ ದಂಧೆಯನ್ನು ನಡೆಸ್ತಾ ಇದ್ದಾರೆ ಅನ್ನುವಂತಹ ಆರೋಪ. ಅಡಿಕೆ ವ್ಯಾಪಾರಿಯಂತೆ ಆನಂದ್ ಹನುಮಸಾಗರ ಅವರನ್ನ ಎಳೆದೊಯ್ದು ನೀವು ಬುಕ್ಕಿ ಇದ್ದೀರಿ, ಬೆಟ್ಟಿಂಗ್ ದಂಧೆಯನ್ನು ಮಾಡ್ತೀರಿ, ನಮಗೆ ಇಷ್ಟು ದುಡ್ಡು ಕೊಡಬೇಕು ಅಂತ ಹೇಳೆಲ್ಲ ಬೆದರಿಕೆಯನ್ನು ಹಾಕಿದ್ದಾರೆ ಅಂತ ಹೇಳಿ ಆರೋಪ ಮಾಡಲಾಗ್ತಾ ಇರುವಂಥದ್ದು. ಏನೆಲ್ಲ ನಡೀತಾ ಇದೆ ಅಂತ ಅಲ್ಲಿ? ನವೀನ್, ಈಗಾಗಲೇ ಶಿವಕುಮಾರ್ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಆಗಿ ಬಂದ ಮೇಲೆ ಇಲ್ಲಿ ಕ್ರೈಮ್ ಹೆಚ್ಚಾಗಿದೆ, ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ, ಪೊಲೀಸರೇ ನೇರವಾಗಿ ವಸೂಲಿ ದಂಧೆಗೆ ಇಳಿದಿದ್ದಾರೆ ಅಂತ ಹೇಳಿ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ಅದರ ಜೊತೆಗೆ 2 ದಿನಗಳ ಗಡುವು ಕೊಟ್ಟಿದ್ದಾರೆ. ಇದು ಸಮಗ್ರ ತನಿಖೆ ಆಗಬೇಕು, ತಪ್ಪಿತಸ್ಥರ ಮೇಲೆ ಶಿಕ್ಷೆ ಆಗಬೇಕು ಅಂತ 2 ದಿನಗಳ ಗಡುವು ಕೊಟ್ಟಿದ್ದಾರೆ. ಇದರ ನಡುವೆ ಈ ಕೇವಲ ಆರೋಪ ಅಲ್ಲ, ಆಡಳಿತ ಪಕ್ಷದ ಅಂದ್ರೆ ಕಾಂಗ್ರೆಸ್ ಪಕ್ಷದ ಶಾಸಕ ಪ್ರಸಾದ್ ಅಬ್ಬಯ್ಯ ಕೂಡ ಈ ಆರೋಪವನ್ನ ಒಪ್ಪಿಕೊಂಡಿದ್ದಾರೆ. ಹೌದು, ಇಲ್ಲಿ ವಸೂಲಿ ದಂಧೆ ನಡೀತಾ ಇದೆ, ಪೊಲೀಸರೇ ವಸೂಲಿಯನ್ನ ಮಾಡ್ತಾ ಇದ್ದಾರೆ, ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ ಅಂತೇಳಿ ಆಡಳಿತ ಪಕ್ಷದ ಶಾಸಕರು ಕೂಡ ಒಪ್ಕೊಂಡಿದ್ದಾರೆ. ಈ ಆರೋಪಗಳಿಗೆ ಸಾಕ್ಷಿ ಕೊಡುವಂತಿದೆ ಈ ಆನಂದ್ ಕೇಸ್. ಆನಂದ್ ಬೆಟ್ಟಿಂಗ್ ಅಲ್ಲಿ ಇದಾನೋ ಇಲ್ವೋ ಬೇರೆ ಮಾತು. ಆದ್ರೆ ಅಕಸ್ಮಾತ್ ಆಗಿ ಆನಂದ್ ಬೆಟ್ಟಿಂಗ್ ದಂಧೆಯಲ್ಲಿ ಇದ್ದಿದ್ದೇ ಆದ್ರೆ ಪೊಲೀಸರು ನೇರವಾಗಿ ಆತನ ಮೇಲೆ ಪ್ರಕರಣವನ್ನ ದಾಖಲು ಮಾಡಬೇಕಾಗಿತ್ತು, ಕೋರ್ಟ್ಗೆ ಕಳಿಸ್ಬೇಕಾಗಿತ್ತು. ಆದ್ರೆ ಇವರು ಆ 78ರ ವೃದ್ಧನ ಮೇಲೆ ಅವನ್ನ ಹಿಡ್ಕೊಂಡು ನಿಮ್ಮ ಅಳಿಯನ ಮನೆ ತೋರಿಸುವಂತ ಆತನಿಗೆ ಕಿರುಕುಳ ನೀಡಿ, ಆಮೇಲೆ ಆನಂದನ್ನ ಹಿಡ್ಕೊಂಡು ಎಲ್ಲೆಲ್ಲೋ ಸುತ್ತಾಡಿಸಿ ಅವನ ಹತ್ರ ದುಡ್ಡು ಇಟ್ಟು ಆ ಫೋಟೋ ತೆಗೆದು ಆಮೇಲೆ ₹1,25,000 ಡಿಮ್ಯಾಂಡ್ ಮಾಡ್ತಾರೆ. ಇದು ಹೈಯರ್ ಅಧಿಕಾರಿಗಳಿಗೆ ಅಂದ್ರೆ ಹಿರಿಯ ಅಧಿಕಾರಿಗಳಿಗೆ ತಲುಪಿಸ್ಬೇಕು 1 ಲಕ್ಷ, ನಮಗೆ 25,000 ಅಂತ ಹೇಳ್ತಾರೆ ಅಂತ ಹೇಳಿ ಆನಂದನ ಆರೋಪ ಆಗಿದೆ. ಇಂಥ ಅನೇಕ ಪ್ರಕರಣಗಳು ಹುಬ್ಬಳ್ಳಿ ಧಾರವಾಡದಲ್ಲಿ ನಡೀತಾ ಇದಾವೆ. ಇದು ಆನಂದ್ ಹೇಳಿದ್ದು ಸುಳ್ಳೋ ನಿಜವೋ ಗೊತ್ತಿಲ್ಲ. ಈ ಪ್ರಕರಣ ಅಂತೂ ತನಿಖೆ ಆಗ್ಲೇಬೇಕು. ಯಾಕಂತಂದ್ರೆ ಆನಂದನಂತ ಅನೇಕ ಜನರು ಈಗ ಪೊಲೀಸರ ವಿರುದ್ಧ ಹೇಳಿಕೆ ನೀಡೋದಕ್ಕೆ ಬಹಳಷ್ಟು ಜನ ಹಿಂಜರಿತಾರೆ. ನಾಳೆ ಪೊಲೀಸರು ಏನ್ ಮಾಡ್ಬಿಡ್ತಾರೋ ಏನೋ, ಮತ್ತೆ ನಮ್ಗೆ ಯಾವ ಕೇಸಲ್ಲಿ ಸಿಗಾಕ್ಸಿ ಒಳಗೆ ಹಾಕ್ಬಿಡ್ತಾರೋ ಏನೋ ಅನ್ನುವಂತ ಒಂದು ಭಯ ಜನರನ್ನ ಕಾಡ್ತಿರುತ್ತೆ. ಹಾಗಾಗಿ ಪೊಲೀಸರ ವಿರುದ್ಧ ಯಾರು ಕೂಡ ಹೇಳಿಕೆ ನೀಡೋದಕ್ಕೆ, ಪೊಲೀಸರ ವಿರುದ್ಧ ತಿರುಗಿ ಬೀಳೋದಕ್ಕೆ ಯಾರು ಕೂಡ ಮುಂದಾಗೋದಿಲ್ಲ. ಇದೀಗ ಆನಂದ್ ನನಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಮಾಧ್ಯಮದ ಎದುರಿಗೆ ಬಂದಿದ್ದಾನೆ. ಈ ಪ್ರಕರಣ ತನಿಖೆ ಆಗಬೇಕು. ಜೊತೆಗೆ ಅರವಿಂದ್ ಬೆಲ್ಲದೇನು ನೀಡಿದ್ರಲ್ಲ 2 ದಿವಸಗಳ ಗಡುವು, ಅದು ಇವತ್ತಿಗೆ ಮುಕ್ತಾಯ ಆಗಿದೆ. ಹಾಗಾಗಿ ಈ ಕಾನೂನು ಸುವ್ಯವಸ್ಥೆ, ಹದಗೆಟ್ಟ ಕಾನೂನು ಸುವ್ಯವಸ್ಥೆ ತನಿಖೆ ಇದೆಲ್ಲ ಯಾವ ಹಂತಕ್ಕೆ ಬಂದು ನಿಲ್ಲುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು ನವೀನ್.